ಹಾಯ್ ಆಲ್, ವೆಲ್ಕಮ್ ಟು ಹಿತ್ತು ವ್ಲಾಗ್ಸ್ ಕನ್ನಡ. ನಾನಿವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನ್ನ ಬರ್ಡೇ ವ್ಲಾಗ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನಾನು ಮಿನಿ ವ್ಲಾಗ್ ಅಪ್ಲೋಡ್ ಮಾಡಿದೆ ಇನ್ಸ್ಟಾನಲ್ಲಿ. ನಾನು ಅಂದ್ಕೊಂಡೆ ಒಂದು 5 ವ್ಯೂಸ್ ಕೂಡ ಬರೋದಿಲ್ಲ ಅಂತ. ಬಟ್ ಸರ್ಪ್ರೈಸಿಂಗ್ಲಿ ಅದು ಇವಾಗ 6K ವ್ಯೂಸ್ ರೀಚ್ ಆಗ್ತಾ ಇದೆ. ನನಗಂತೂ ತುಂಬ ಸಂತೋಷ ಇದೆ. ಫಸ್ಟ್ ವಿಡಿಯೋಗೇ ಇಷ್ಟೊಂದು ಸಪೋರ್ಟ್ ಸಿಗ್ತಾ ಇದೆ ನನಗೆ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಅದರಲ್ಲಿ ಇನ್ನೊಂದು ಸರ್ಪ್ರೈಸಿಂಗ್ ಏನಂತಂದರೆ, ನನ್ನ PU ಫ್ರೆಂಡ್ ಕಾಲ್ ಮಾಡಿ, ಇಬ್ಬರು ಮಕ್ಳಿಟ್ಕೊಂಡು ನೀನು ಹೇಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೆಯಾ, ನೀನು ನೋಡಿದ್ರೆ ನನಗೂ ಮೋಟಿವೇಟ್ ಆಗುತ್ತೆ, ನನಗೆ ಇನ್ಸ್ಪೈರ್ ಆಗ್ತಾ ಇದೆಯಾ ನೀನು ಅಂತ ಹೇಳಿ. ಇಂಟರ್ನಲ್ಸ್ 100 ಮಾರ್ಕ್ಸ್ ರೈಟಿಂಗ್ ಪೇಪರಲ್ಲೆಲ್ಲ ನಾವು 98, 100 ಎಲ್ಲ ಸ್ಕೋರ್ ಮಾಡಿದ್ದೀವಿ. ಆದ್ರೂ ಒಂದೊಂದು ಸತಿ ನಾನು ಅವಳನ್ನ ನೋಡಿದಾಗ, ಅವಳು ನನ್ನ ನೋಡಿದಾಗ ನಾವೇನು ಮಾಡ್ತಾ ಇದ್ದೀವಿ ಲೈಫಲ್ಲಿ ಅಂತ ಅಂದ್ಕೊಂಡಿದ್ದ ದಿನಗಳು ಇತ್ತು. ನಾವೆಲ್ಲ ಕೊರೋನಾ ಟೈಮಲ್ಲಿ ಪಾಸ್ ಔಟ್ ಆಗಿರೋ ಸ್ಟೂಡೆಂಟ್ಸು. ನಿಮಗೆಲ್ಲ ಗೊತ್ತೇ ಇದೆ, ಫಸ್ಟ್ ವೇವ್ಗಿಂತ ಸೆಕೆಂಡ್ ವೇವಲ್ಲಿ ಎಲ್ಲ ಎಷ್ಟು ಪ್ರಾಬ್ಲಮ್ ಆಯಿತು, ಜೀವಕ್ಕೋಸ್ಕರ ಎಲ್ಲ ಎಷ್ಟು ಹೋರಾಡಿದ್ರು ಅಂತ. ನಮ್ಮಂಥ ಹೆಣ್ಮಕ್ಳಿರೋ ಪೇರೆಂಟ್ಸ್ ಅಂತೂ ವರ್ಕ್ಗಿಂತ ಮದುವೆ ಅಂತಲೇ ಪ್ರಯಾರಿಟಿ ಕೊಟ್ಟಿರ್ತಾರೆ. ನಾನಿವಾಗ ಒಂದು ಹೆಜ್ಜೆ ಮುಂದೆ ಇಟ್ಟಿರೋದ್ರಿಂದ ಇವಾಗ ಅವಳಿಗೂ ಮೋಟಿವೇಟ್ ಆಗ್ತಾ ಇದೆ. ನಾನು ಹೇಳೋದಿಷ್ಟೇ, ನಮ್ಮ ಥರ ಇರೋ ಎಷ್ಟೋ ಕೊರೋನಾ ಟೈಮಲ್ಲಿ ಪಾಸ್ ಔಟ್ ಆಗಿರೋ ಹೆಣ್ಮಕ್ಳು ಕತೆ ಎಲ್ಲ ಹಿಂಗೆ ಇರುತ್ತೆ ಅನಿಸುತ್ತೆ. ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂತಂದರೆ, ಕಳೆದೋಗಿದ್ದ ದಿನ ಎಲ್ಲ ವಾಪಸ್ ಬರೋದಿಲ್ಲ. ಹಾಗಂತ ನಮ್ಮ ಕನಸು ಕಡೆ ಮುಂದೆ ಹೋಗೋದಕ್ಕೆ ಕಾಲ ಏನೂ ಮಿಂಚಿಲ್ಲ. ನಾವು ದಿನ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀವಿ ಅಲ್ವಾ, ಎಲ್ಲ ಹೆಣ್ಮಕ್ಳು ಮನೆ, ಮಕ್ಕಳು, ಕೆರಿಯರ್ ಅಂತೆಲ್ಲ ಹಿಂಗೆ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ನಾವು ಕೂಡ ಮೋಟಿವೇಟ್ ಮಾಡಿ ಮೊದಲನೇ ಹೆಜ್ಜೆ ಮುಂದೆ ಇಡಬೇಕು ಅಷ್ಟೇ. ಆ ಮೊದಲನೇ ಹೆಜ್ಜೆನೇ ಕಷ್ಟ ಇರುತ್ತೆ. ಆ ಮೊದಲನೇ ಹೆಜ್ಜೆ ನಾವು ಇಟ್ಬಿಟ್ರಿ ಅಂತಂದರೆ ಮುಂದೆ ದಾರಿ ತಾನಾಗೇ ಸಾಗುತ್ತೆ. ನಾನು ವೀಡಿಯೋಸ್ ಮಾಡಿದ ಕಾರಣ ಒಂದು ಕಡೆ ನನ್ನ ಮಕ್ಕಳು ನೋಡಿ ಖುಷಿ ಪಡಲಿ ಅಂತಂದರೆ, ಇನ್ನೊಂದು ಕಡೆ ನನ್ನ ಥರ ಹೋಪ್ ಕಳ್ಕೊಂಡಿದ್ದ ಹೆಣ್ಮಕ್ಳು ಒಂದು ಮೋಟಿವೇಶನ್ ಸಿಗಲಿ. ಮದುವೆ ಮಕ್ಕಳೆಲ್ಲ ನಮ್ಮ ಕನ್ಸನ್ನು ಸ್ಟಾಪ್ ಮಾಡೋದಕ್ಕಾಗಲ್ಲ. ಒಂದು ಸೇಯಿಂಗ್ ಇದೆ ಅಲ್ವಾ, ಇಟ್ಸ್ ನೆವರ್ ಟೂ ಲೇಟ್ ಅಂತ. ಹಾಗೆ ಯಾವಾಗ ಬೇಕಾದರೂ ನಾವು ಸ್ಟಾರ್ಟ್ ಮಾಡ್ಬೋದು. ನಿಮ್ಗೇನು ಪ್ಯಾಷನ್ ಇದೆ, ನಿಮ್ಗೇನು ಕನಸಿದೆ, ಅದ್ರ ಕಡೆ ನೀವು ಮುಂದೆ ಹೋಗಿ. ಫಸ್ಟ್ ಸ್ಟೆಪ್ ಅಷ್ಟೇ ಕಷ್ಟ, ಬಟ್ ಐ ಆಮ್ ಶ್ಯೂರ್ ಯುಲ್ ಫೈಂಡ್ ಯೋರ್ ವೇ. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ಅಲ್ವಾ, ರಾಗಿ ಹಾಲಲ್ಲಿ ನಾನು ಸರಿ ಮಾಡಿದೆ ಅಂತ. ಬಟ್ ಅದರಲ್ಲಿ ಫೈಬರ್ ಕಂಟೆಂಟ್ಸ್ ಎಲ್ಲ ಏನೂ ಇರಲ್ಲ ಅಲ್ವಾ. ಬಟ್ ಇನಿಷಿಯಲಿ 1-2-3 ಡೇಸ್ ಅವಳಿಗೆ ಕಷ್ಟ ಆಗಬಾರ್ದು ಅಂತ ನಾನು ಹಾಗೆ ಮಾಡಿದೆ. ಬಟ್ ಇವಾಗ ಒಂದು 2-3 ದಿವಸ ಈ ಥರ ಬಟ್ಟೆನಲ್ಲಿ ಫಿಲ್ಟ್ರ್ ಮಾಡಿ ಸರಿ ಮಾಡಿ ತಿನ್ಸೋಣ ಅಂತ. 1-2-3 ಡೇಸ್ ಆದಮೇಲೆ ನಾನು ಫುಲ್ ರಾಗಿ ಹಸಿಟ್ಟನ್ನ ಯೂಸ್ ಮಾಡಿ ಸರಿ ಮಾಡ್ತೀನಿ. ಮಕ್ಕಳಿಗೆ ಮನೇಲಿರೋರಿಗೆಲ್ಲ ತರಕಾರಿ ಹೇಗೆ ತಿನ್ಸೋದು ಅನ್ನೋದೇ ನಮಗೆಲ್ಲ ಯೋಚನೆ ಆಗಿರುತ್ತೆ. ತರಕಾರಿನಲ್ಲಿ ಪಚಡಿ ಮಾಡಿದ್ರೆ ಮನೇಲಿರೋರಿಗೆ ಯಾವ ತರಕಾರಿನಲ್ಲಿ ಪಚಡಿ ಮಾಡಿದ್ದಾರೆ ಅಂತಾನೆ ಗೊತ್ತಾಗಲ್ಲ. ಮನೇಲಿ ಈ ವೆಜಿಟೇಬಲ್ ತಿನ್ನಲ್ಲ, ಆ ವೆಜಿಟೇಬಲ್ ತಿನ್ನಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದ್ರೆ, ಈ ಥರ ಪಚಡಿ ಮಾಡಿ ಕೊಟ್ಬಿಡ್ತೀನಿ. ಯಾವ ವೆಜಿಟೇಬಲ್ ಹಾಕಿದೀವಿ ಅಂತಾನೂ ಗೊತ್ತಾಗಲ್ಲ ಅವ್ರಿಗೆ. ಸರಿ ಬನ್ನಿ ಇವಾಗ ರೆಸಿಪಿ ನೋಡೋಣ. ನಾನಿವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಗೋಲ್ಡನ್ ಆಗಿ ಫ್ರೈ ಆಗಲಿ. ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ, ಮಗು ಇದೆ ಅಲ್ವಾ. ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋವಾಗ ಹುಷಾರು, ಅದು ಎಗರುತ್ತೆ. ನೀವು ಹಸಿಮೆಣ್ಸಿನ್ಕಾಯಿ ಹಾಕಿದ ತಕ್ಷಣ ನೆಕ್ಸ್ಟ್ ಐಟಮ್ ಬೇಗ ಹಾಕೊಂಬಿಡಿ. ಇಲ್ಲಿ ನಾನಿವಾಗ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 25 ಬೆಳ್ಳುಳ್ಳಿ ಇರ್ಬೋದು. ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಲಿ, ತುಂಬ ರೋಸ್ಟ್ ಮಾಡೋದೇನು ಬೇಡ, ಅದು ಹಸಿ ವಾಸನೆ ಹೋದರೆ ಸಾಕು. ಇವಾಗ ಈರುಳ್ಳಿ ತೊಗೋತಾ ಇದ್ದೀನಿ. ಇದರಲ್ಲಿ ಒಂದು 3 ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಇದು ಕೂಡ ಅಷ್ಟೇ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು, ತುಂಬ ಏನು ಫ್ರೈ ಮಾಡೋದೇನು ಬೇಡ. ಈರುಳ್ಳಿ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ, ಸ್ವಲ್ಪ ನಾವು ವೇಟ್ ಮಾಡಬೇಕಾಗುತ್ತೆ. ಅಂದರೆ ಒಂದು 3-4 ಮಿನಿಟ್ಸ್ ಸಾಕು, ಅಷ್ಟರಲ್ಲೇ ಅದು ಬೇಯ್ಕೊಳ್ಳುತ್ತೆ. ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ. ಟೇಸ್ಟು ಫ್ಲೇವರ್ ಇಷ್ಟ ಇರೋರು ಕರಿಬೇವು ಆ್ಯಡ್ ಮಾಡ್ಕೋಬೋದು. ಆರೋಗ್ಯಕ್ಕೆ ಒಳ್ಳೇದಲ್ವಾ, ಅದಕ್ಕೋಸ್ಕರ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಸೋರೆಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ವೆಜಿಟೇಬಲ್ ಬೇಕಾದರೂ ನೀವು ಯೂಸ್ ಮಾಡ್ಕೊಂಡು ಪಚಡಿ ಮಾಡ್ಕೋಬೋದು. ಕುಂಬಳಕಾಯಿ ಹಾಕಿ ಮಾಡ್ಬೋದು, ಹೀರೆಕಾಯಿ ಹಾಕಿ ಮಾಡ್ಬೋದು, ಸೊಪ್ಪು ಕೂಡ ಹಾಕಿ ನೀವು ಪಚಡಿ ಮಾಡ್ಕೋಬೋದು. ಇದು ಹುರಿದು ರುಬ್ಬಿ ಮಾಡಿರ್ತೀವಲ್ವ ಪಚಡಿ ಥರ, ಆವಾಗ ಗೊತ್ತಾಗಲ್ಲ ಎಲ್ರಿಗೂ ಯಾವ ವೆಜಿಟೇಬಲ್ ಯೂಸ್ ಮಾಡಿದ್ದೀವಿ ಅಂತ. ಮನೆಯಲ್ಲಿ ಆರಾಮಾಗಿ ತಿಂದ್ಬಿಡ್ತಾರೆ. ಸೊ ನಾನೀಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಉಪ್ಪು ಹಾಕಿದ್ರೆ ಬೇಗ ತರಕಾರಿ ಎಲ್ಲ ಬೇಯುತ್ತೆ ಅಲ್ವಾ. ತರಕಾರಿ ಒಂದು 80% ಬೆಂದರೆ ಸಾಕು, ತುಂಬ ಏನು ಬೇಯಿಸ್ಬೇಕು ಅನ್ನೋದೇನಿಲ್ಲ. ಇವಾಗ ನಾನು 1-2 ಚಿಕ್ಕ ಟೊಮೆಟೊ ಹಾಕೋತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರಿಬೇಕು. ಈ ರೆಸಿಪಿಗೆ ಟೊಮೆಟೊ ಏನು ಜಾಸ್ತಿ ಬೇಡ, ಚಿಕ್ಕದು 1-2 ಇಲ್ಲ 1 ಇದ್ರೂ ಸಾಕು. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು.
ಕೊತ್ತಂಬರಿ ಫ್ಲೇವರ್ ಇಷ್ಟ ಆಗೋರಿಗೆ ಜಾಸ್ತಿ ಕೂಡ ಹಾಕೋಬಹುದು, ಪಚ್ಚಡಿ ಇನ್ನೂ ಟೇಸ್ಟಿಯಾಗೇ ಬರುತ್ತೆ. ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಬಿಸಿ ಚೆನ್ನಾಗಿ ಆರಲಿ, ಆಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕು. ನೋಡಿ ಇವಾಗ ನಾನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ತುಂಬ ಬಿಸಿ ಇದೆ, ಚೆನ್ನಾಗಿ ಆರಲಿ. ಅದು ಆರಿದ್ರೆ ನಮಗೆ ಈಸಿ ಆಗುತ್ತೆ ರುಬ್ಕೊಳ್ಳೋಕ್ಕೆ. ಇವಾಗ ಒಂದು ಬಾಣಲಿಗೆ ಒಗ್ಗರಣೆ ಹಾಕ್ಕೊಂಬಿಡೋಣ. ಎಣ್ಣೆ ಸಾಸಿವೆ ಹಾಕಿದ್ದೀನಿ, ಕರಿಬೇವು ಹಾಕೋತಾ ಇದ್ದೀನಿ ಅಷ್ಟೇ. ಬೇಕಾದರೆ ನೀವು ಇವಾಗ ಕಡಲೆಬೇಳೆ, ಉದ್ದಿನಬೇಳೆ, ಒಣಗಿದ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕೊಯ್ದಿರೋ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಇವಾಗ ಇಷ್ಟೇ ಹಾಕೋತಾ ಇದ್ದೀನಿ. ನಾವು ಮಿಕ್ಸಿ ಮಾಡೋವಾಗ ತುಂಬ ಹುಷಾರಾಗಿ ಮಾಡಬೇಕು, ಬಿಕಾಸ್ ಇದು ತುಂಬ ಚಟ್ನಿ ಥರ ರುಬ್ಬಾರ್ದು, ತರಿಯಾಗಿ ರುಬ್ಕೋಬೇಕು. ಮಿಕ್ಸಿನ ನಾವು 1-2-3 ಪಲ್ಸ್ ಮಾಡಿದ್ರೆ ಸಾಕು, ಇದು ರುಬ್ಕೊಂಬಿಡುತ್ತೆ. ಪಲ್ಸ್ ಮಾಡಿ ರುಬ್ಬಬೇಕಾಗಿರೋದ್ರಿಂದ ನಾವು ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಅರ್ಧ ಜಾರಷ್ಟು ಹಾಕ್ಕೊಂಡು 1-2-3 ಟ್ರಿಪ್ ರುಬ್ಕೊಂಡ್ರೆ ಸರಿ ಹೋಗುತ್ತೆ. ನಾನಿವಾಗ ರುಬ್ಕೊಂಡು ಬರ್ತೀನಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ, ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ತರಿಯಾಗಿದೆ, ಹಾಗಂತ ತುಂಬ ಏನು ಬಾಯಿಗೇನು ಸಿಗೋದಿಲ್ಲ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಪಚ್ಚಡಿ ಚೆನ್ನಾಗಿರುತ್ತೆ. ಮಕ್ಕಳು ತಿನ್ಬೋದು, ದೊಡ್ಡವರು ತಿನ್ಬೋದು. ಈಗ ರುಬ್ಬಿಟ್ಕೊಂಡಿರೋದನ್ನು ನಾನು ಒಗ್ಗರಣೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಇದೆ, ಬಿಕಾಸ್ ಎಗರುತ್ತೆ ಅಲ್ವಾ. ನಾನು ಇವಾಗ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡಾದ್ಮೇಲೆ ಸ್ಟವ್ ಆನ್ ಮಾಡ್ತೀನಿ. ಇವಾಗ ಸ್ಟವ್ ಆನ್ ಮಾಡಿ ಇದನ್ನು ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಡಬೇಕು, ತಳ ಬಿಡಬೇಕು. ಅಲ್ಲಿವರೆಗೂ ನಾವು ಹುರ್ಕೊಂಡ್ರೆ ಇದು ಸ್ವಲ್ಪ ಲಾಂಗ್ ಸ್ಟೇ ಆಗಿರುತ್ತೆ. ಒಂದು 2-3 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು, ತಳ ಬಿಡುತ್ತೆ. ಬಿಕಾಸ್ ನಾವು ಹುರ್ಕೊಂಡಿದ್ದೀವಿ ಅಲ್ವಾ ಮುಂಚೆನೇ, ಬೇಗನೆ ರೆಡಿ ಆಗಿಬಿಡುತ್ತೆ. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಇದು ಚೆನ್ನಾಗಿ ತಳ ಬಿಟ್ಟಿದೆ. ನಾನು ಆಯಿಲ್ ಕಮ್ಮಿ ಯೂಸ್ ಮಾಡಿದ್ದೀನಿ, ಅದಕ್ಕೆ ಎಣ್ಣೆ ಬಿಟ್ಟಿಲ್ಲ ಜಾಸ್ತಿ. ಬನ್ನಿ ಇವಾಗ ತಿನ್ನೋಣ ಟೇಸ್ಟ್ ಹೇಗೆ ಬಂದಿದೆ ಅಂತ. ನನಗಂತೂ ಪಚ್ಚಡಿ ಅಂದರೆ ತುಂಬಾ ಇಷ್ಟ. ಬಿಸಿ ಅನ್ನಕ್ಕೆ ತರಕಾರಿ ಹಾಕಿರೋ ಈ ಪಚ್ಚಡಿ ಸಿಕ್ಬಿಟ್ರೆ ತುಂಬಾ ಖುಷಿ ಆಗುತ್ತೆ. ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಮ್ಮಿ ಸರಿ ತಿನ್ನಿಸ್ತಾ ಇದ್ರು ಪಾಪುಗೆ. ಅಷ್ಟರಲ್ಲಿ ನಾನು ಫರ್ಮೆಂಟ್ ಮಾಡಿರೋ ರೈಸ್ ಗಂಜಿನ ಕುಡಿತಾ ಇದ್ದೀನಿ. ಬಿಕಾಸ್ ಯಾವ ಸಣ್ಣ ಸಣ್ಣ ಗ್ಯಾಪ್ ಸಿಗುತ್ತೆ ಅಷ್ಟರಲ್ಲೇ ನಾನು ಕವರ್ ಮಾಡ್ಕೋತಾ ಇರ್ತೀನಿ ಎಲ್ಲನೂ. ನಾವು ಪಾಪುಗೆ ಸರಿ ತಿನ್ನಿಸ್ತೀವಿ ಅಂತ ಇವಾಗ ಮಯೂರಿನೂ ಹಠ ಮಾಡ್ತಾಳೆ, ನನಗೂ ತಿನ್ನಿಸಿ ಅಂತ. ಮಯೂರಿಗೆ ಸಾಲಿಡ್ ಸ್ಟಾರ್ಟ್ ಮಾಡಿದಾಗಿಂದ ಡಾಕ್ಟ್ರ್ ಹೇಳ್ದಾಗೆ ಅವಳಿಗೆ ಕೊಟ್ಟಿದ್ವಿ ತಿನ್ನೋದಕ್ಕೆ. ಬಟ್ ನಾನು ಮಿಸ್ ಮಾಡ್ಕೋತಾ ಇದ್ದೆ ಅವಳಿಗೆ ತಿನ್ಸೋದೆಲ್ಲ. ತಾಯಿಯಾಗಿ ಮಕ್ಳಿಗೆ ತಿನ್ಸೋದೇ ಅಲ್ವಾ ಖುಷಿ. ನಾನು ತಿನ್ನಿಸ್ತೀನಿ ಅಂದಾಗೆಲ್ಲ ನಾನೇ ತಿಂತೀನಿ ಅಂತ ತಿನ್ನೋಳು. ಅದನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಬಟ್ ಇವಾಗ ನನಗೆ ಹ್ಯಾಪಿ ಆಗ್ತಾ ಇದೆ, ಪಾಪುಗೆ ಸರಿ ತಿನ್ಸೋದ್ರಿಂದ ಅವಳು ನನಗೂ ತಿನ್ಸು ಅಂತಾಳೆ. ಇವಾಗ ನಾನು ಆ ಫೇಸ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಮುಂಚೆ ಹಾಲು ಕುಡಿಸಿದ ತಕ್ಷಣ ಮಲ್ಕೊಂಡ್ಬಿಡ್ತಿತ್ತು ಪಾಪು. ಇವಾಗ ಹಾಗಲ್ಲ, ಸಾಲಿಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅನ್ನೋ ಡಿಸ್ಕಂಫರ್ಟ್ಗೋ ಇಲ್ಲ ಏನಂತ ಗೊತ್ತಿಲ್ಲ. ಇವಾಗ ಸರಿ ತಿನ್ಸಾದ್ಮೇಲೆ ಸ್ವಲ್ಪ ಹೊತ್ತು ಅವಳನ್ನ ಎತ್ಕೊಳ್ಬೇಕು, ಸುಧಾರಿಸ್ಬೇಕು. ಎತ್ಕೊಂಡೇ ತೂಗಿ ಮಲಗಿಸ್ಬೇಕು, ಅವಾಗೇ ಪಾಪು ಮಲಗ್ತಾ ಇರೋದು. ಹಿಂದಿನ ದಿನ ರಾತ್ರಿ ಅಂತೂ ಮಯೂರಿ ಕೊಟ್ಟಿದ್ದ ಶಾಕ್ಗೆ ನಾವು ನಿದ್ದೆನೇ ಮಾಡಿಲ್ಲ. ಹಾಸ್ಪಿಟ್ಲು ತಿರುಗಿದ್ದೇ ಆಯಿತು. ಇವಳಿಗೆ ಹಾಲು ಕೊಟ್ಟು ಪಾಪುನ ಸುಧಾರಿಸ್ತಿದ್ದೆ. ಯಾವ ಗ್ಯಾಪಲ್ಲಿ ಅವಳ ಟಾಯಲ್ಲಿ ಇರೋ ಸ್ಪಂಜ್ ಪೀಸ್ನ ಮೂಗೊಳಗಡೆ ತುರ್ಕೊಂಬಿಟ್ಟಿದ್ದಾಳೆ. ನನ್ನ ಹತ್ರ ಸಡನ್ನಾಗಿ ಬಂದು ಮೂಗು ಅಂತ ತೋರಿಸ್ತಾನೆ ಇದ್ಲು. ನಾನು ಏನು ಮೂಗು ಅಂತಿದ್ದಾಳೆ ಅಂದ್ಬಿಟ್ಟು ಮೂಗು ಸೀನಮ್ಮ ಅಂತ ಟ್ರೈ ಮಾಡಿದೆ. ಇಲ್ಲ, ಅವಳಿಗೆ ತುಂಬ ಪೇನ್ ಆಗ್ತಾಯಿತ್ತು. ಸರಿ ಬಾಯಲ್ಲಿ ನೋಡ್ತೀನಿ ಅಂತ ನೋಡಿದ್ರೆ ಅದು ಸ್ಪಂಜ್ ಒಳಗಡೆ ತುರ್ಕೊಂಬಿಟ್ಟಿದ್ದಾಳೆ. ನಾನು ಸೀನು ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ರೆ ಅವಳು ಸೀನಕ್ಕಿಂತ ಅವಳು ಇನ್ನೂ ಉಸಿರು ಎಳ್ಕೋತಾ ಇದ್ಲು. ಅದಿನ್ನೂ ಸ್ಪಂಜ್ ಒಳಗಡೆನೆ ಹೋಗ್ತಾ ಇತ್ತು. ಮಮ್ಮಿ ಆಗಷ್ಟೇ ಹೋಗಿದ್ರು. ಅವರು ಹೋಗಿ ಒಂದು 5 ಮಿನಿಟ್ಸ್ ಕೂಡ ಆಗಿರಲ್ಲ. ಅಷ್ಟರಲ್ಲೇ ನಾನು ಕಾಲ್ ಮಾಡಿ ಹೇಳಿದೆ, ಮಮ್ಮಿ ಮಯೂರಿ ಮೂಗೊಳಗಡೆ ಸ್ಪಂಜ್ ಹಾಕೊಂಬಿಟ್ಟಿದ್ದಾಳೆ, ನಾನು ಎಷ್ಟು ಟ್ರೈ ಮಾಡಿದ್ರು ಬರ್ತಾನೆ ಇಲ್ಲ, ಅದಿನ್ನೂ ಒಳಗಡೆ ಹೋಗ್ತಾನೆ ಇದ್ದಾಳೆ, ಉಸಿರು ಎಳ್ಕೋತಾ ಇದ್ದಾಳೆ ಅಂತ. ಅವರು ಪ್ಯಾನಿಕ್ ಆಗಿ ಬೇಗ ಬಂದರು. ಮಮ್ಮಿ ನಾನು ಎಲ್ಲ ಸೇರಿ ಟ್ರೈ ಮಾಡಿದ್ರು ಅವಳು ಕೋಆಪ್ರೇಟೇ ಮಾಡ್ತಾ ಇರಲಿಲ್ಲ. ಅದು ತುಂಬ ಒಳಗಡೆ ಆಗಿರೋದ್ರಿಂದ ರಿಸ್ಕ್ ಬೇಡ ಅಂತೇಳಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಾವಿಲ್ಲಿ ಟ್ರೈ ಮಾಡೋಷ್ಟರಲ್ಲೇ ನನ್ನ ತಮ್ಮ ಬಂದ, ಬಾ ಹೋಗೋಣ ಹಾಸ್ಪಿಟ್ಲಿಗೆ ಫಾಸ್ಟಿಗೆ ಅಂತ. ನನ್ನ ತಮ್ಮನ ಜೊತೆ ಮಯೂರಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಓಡಿದೆ. ಅಷ್ಟರಲ್ಲೇ ಚರಣ್ ಕೂಡ ಬಂದರು ನಮ್ಮ ಹಿಂದೆನೇ. ಅವರೊಂದು ಗಾಡಿನಲ್ಲಿ ನಾವು ಒಂದು ಗಾಡಿನಲ್ಲಿ ಹೋದ್ವಿ. ಮನೆ ಹತ್ರ ಇರೋ ಹಾಸ್ಪಿಟಲ್ ಕರ್ಕೊಂಡೋದ್ವಿ. ಅಲ್ಲಿ ನೋಡ್ಬಿಟ್ಟು ಒಳಗಡೆ ಡೀಪ್ ಆಗಿದೆ, ಇಲ್ಲ ಪಕ್ಕದ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತ ಹೇಳಿದ್ರು. ರಾತ್ರಿ ಆಗಿರೋದ್ರಿಂದ ನಾನು ಕಾಲ್ ಮಾಡಿ ಕೇಳಿದೆ, ಏನು ಡಾಕ್ಟರ್ಸ್ ಅವೈಲಬಲ್ ಇದ್ದಾರಾ ಏನು ಅಂತ. ಆಯಿತು ಕರ್ಕೊಬನ್ನಿ, ಎಮರ್ಜೆನ್ಸಿ ಇದೆ ಅಲ್ವಾ, ಕ್ಯಾಶುಯಾಲಿಟಿಲಿ ಡಾಕ್ಟರ್ಸ್ ಇರ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಮತ್ತೆ ನೋಡಿದ್ರು ಏನಾಗಿದೆ, ಎಷ್ಟು ಡೀಪ್ ಆಗಿದೆ ಅಂತ.
ನಾನು ಟ್ರೀಟ್ ಮಾಡ್ತೀರಾ ಅಂತ ಕೇಳಿ ಹೋದ್ರು ಅಲ್ಲಿ ಡಾಕ್ಟರ್ಸ್ ಆಗಲ್ಲ, ಇದು ಮಗು ಬೇರೆ ಚಿಕ್ಕದಿದೆ, ಅದು ಒಳಗಡೆ ಡೀಪ್ ಆಗಿ ಹೋಗಿದೆ, ನೀವು ಬೇರೆ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳಿದ್ರು. ಸರಿ ನಾವು ಮತ್ತೆ ಅಲ್ಲಿ ಹೋದ್ರೆ ಅಲ್ಲೂ ಚೆಕ್ ಮಾಡಿದ್ರು, ಹಂಗೆ ಮಾಡಿದ್ರು. ಸೊ ನಾನು 3 ಹಾಸ್ಪಿಟ್ಲ್ ಆಗೋಯ್ತಲ್ಲ, ನಾನು ಹೇಳ್ದೆ ಈ ಪಕ್ಕದಲ್ಲಿ ಹಾಸ್ಪಿಟ್ಲ್ಗೆ ಹೋಗಿ ಅಂತ ಹೇಳಿದ್ರು. ಸೊ ನಾನು ಹೇಳ್ದೆ ಇಲ್ಲ, ನಾನು ಮಗುನ ಕೊಡೋದಿಲ್ಲ, ತುಂಬಾ ಡೀಪ್ ಆಗಿ ಒಳಗಡೆ ಹೋಗಿದೆ, ಟ್ರೀಟ್ ಮಾಡ್ತೀರಾ ಅಂತ ಹೇಳಿ ಅವಾಗ ನಾನು ಮಗುನ್ ಕೊಡ್ತೀನಿ ಚೆಕ್ ಮಾಡೋದಕ್ಕೆ ಅಂತ. ಬಿಕಾಸ್ ಯಾಕಂದ್ರೆ ಒಂದೊಂದು ಹಾಸ್ಪಿಟ್ಲಿಗೂ ಪಕ್ಕದಲ್ಲಿ ಹೋಗಿ ಅಂತ ಹೇಳ್ತಾ ಇದ್ರು ಹೊರತು ಯಾರು ಟ್ರೀಟ್ ಮಾಡ್ತಾ ಇರ್ಲಿಲ್ಲ. ನಾನ್ ಕೂಡ ಎಷ್ಟ್ ಸತಿ ಅಂತ ಮಗುನ್ ಕೊಡೋದು, ಅವ್ರ ಮೂಗೆಲ್ಲ ಹಿಂಸೆ ಮಾಡೋದು, ಕೈ ಕಾಲೆಲ್ಲ ಹಿಡ್ಕೊಳ್ಳೋದು ಹೇಳಿ, ಅದಕ್ಕೋಸ್ಕರ ನನ್ನ ಮಗು ಕೊಡಲ್ಲ ಅಂತ ಹಠ ಮಾಡ್ತಿದ್ದೆ. ಆದ್ರೂ ಎಲ್ಲರೂ ಪ್ರತಿಯೊಂದು ಹಾಸ್ಪಿಟ್ಲಲ್ಲೂ ಹಿಂಗೆ ಮಾಡ್ತಾ ಇದ್ರು. ಇಲ್ಲ ನಾವು ನೋಡ್ಬೇಕು ಮೊದಲು ಅಂತ ನೋಡೋರು, ಆಮೇಲೆ ಇಲ್ಲ ಇದು ಡೀಪ್ ಆಗಿದೆ, ಇನ್ನ ಸರ್ಜನ್ ಬರ್ಬೇಕು, ಅವ್ರು ಬರ್ಬೇಕು, ಡಾಕ್ಟರ್ಸ್ ಎಲ್ಲ ಪಕ್ಕದ ಹಾಸ್ಪಿಟ್ಲಿಗೆ ಹೋಗಿ ಅಂತಾನೆ ಹೇಳ್ತಾ ಇದ್ರು. ಹೀಗೆ ಹಾಸ್ಪಿಟ್ಲು ದಾರಿ ಉದ್ದಕ್ಕೂ ಇಲ್ಲಿಂದ ನಾಗರಬಾವಿ, ಫೋರ್ಟಿಸ್ ಹಾಸ್ಪಿಟ್ಲ್ ವರ್ಗೂ ಎಲ್ಲ ಹಾಸ್ಪಿಟಲ್ಗೂ ಹೋಗಿದ್ದಾಯ್ತು. ಯಾರು ಟ್ರೀಟೇ ಮಾಡಿಲ್ಲ, ಎಲ್ಲ ಚೆಕ್ ಮಾಡೋದು ಹಂಗೆ ಮಾಡ್ತಾ ಇದ್ರು. ಸೊ ನಾನು ಹೇಳ್ತಾನೆ ಇರ್ತಾ ಇದ್ದೆ, ಇಲ್ಲ ಮಗುಗೆ ಡೀಪ್ ಆಗಿದೆ, ನೀವೆಲ್ಲ ಚೆಕ್ ಮಾಡಿ, ಹಿಂಸೆ ಮಾಡಬೇಡಿ, ಈ ಸರ್ಜನ್ ಇದಾರ, ಯಾರಾದ್ರೂ ಸ್ಪೆಷಲಿಸ್ಟ್ ಇದ್ದಾರೆ ಅಂತಾನೆ ಹೇಳಿ ಅಂತ ನಾನು ಹೇಳಿದ್ರು ಹಂಗೆ ಮಾಡಿದ್ರು. 2 ವೀಲರಲ್ಲಿ ಬೇರೆ ನಾಯಿಗಳ ಕಾಟ, ಅಷ್ಟೊತ್ತಲ್ಲಿ ರಾತ್ರಿನಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಅಲ್ಲಿ ಫೋರ್ಟಿಸ್ ಹಾಸ್ಪಿಟಲ್ ಅಲ್ಲಿ ಹೇಳಿದ್ರು, ಇದು ಸ್ಪಂಜ್ ಅಲ್ವಾ, ಏನೋ ಹಾರ್ಡ್ ಮೆಟೀರಿಯಲ್ ಹಾಕೊಂಡಿಲ್ಲ, ನೀವು ಆರಾಮಾಗಿ ಅವಳು ಮಲ್ಕೋತಾಳೆ, ಇವಾಗ ಮಲ್ಕೊಳ್ಳಿ, ಬೆಳಗ್ಗೆನೆ ENT ಅಪಾಯಿಂಟ್ಮೆಂಟ್ ತಗೊಳ್ಳಿ, ಅವಾಗ ಬನ್ನಿ ನೀವು, ಅವರು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಹಾಕಿ ತೆಗಿತಾರೆ ಅಂತ ಹೇಳಿದ್ರು. ಇದು ನೋಡ್ತಿದ್ದೀರಲ್ಲ ನಮ್ಮ ಕಾರೇ ಸಡನ್ ಆಗಿ ಆಕ್ಸಿಡೆಂಟ್ ಆಯ್ತು. ಸರಿ ರಿಪೇರಿ ಮಾಡಿಸ್ಕೊಳ್ಳೋಣ ಅಂತ ನಾವ್ ಹಿಂಗೆ ಮುಂದೆ ತಳ್ತಾ ಇದ್ವಿ. ಬಟ್ ಮಕ್ಳಿರೋ ಮನೆಯಲ್ಲಿ ಕಾರ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಬಿಕಾಸ್ 2 ವೀಲರಲ್ಲಿ ನಾವು ಹೋಗ್ತಾ ಇದ್ರೆ ಎಷ್ಟು ನಾಯಿಗಳ ಕಾಟ, ಹೆಂಗ್ ಕಿರ್ಚ್ತಾ ಇದ್ವು, ಕಚ್ಚಕ್ಕೆ ಬರ್ತಾ ಇದ್ವು. ನನ್ಗಂತೂ ಮಗುನ ನೋವಲ್ಲಿ ಹಿಡ್ಕೊಂಡಿರೋದು, ಈ ನಾಯಿಗಳ ಕಾಟ, ಕತ್ಲಲ್ಲಿ ಕಾರ್ ಎಷ್ಟು ಇಂಪಾರ್ಟೆಂಟ್ ಅಪ್ಪ ಲೈಫಲ್ಲಿ ಅನ್ನಿಸ್ಬಿಡ್ತು ನನಗೆ. ರಾತ್ರಿ ಎಲ್ಲ ಮಗುನ ಹೆಂಗ್ ನೋಡ್ಕೊಳ್ಳೋದು, ಹೆಂಗ್ ಅದು ಅವಳ ಮೂಗ್ ಒಳಗಡೆನೆ ಇದೆ ಅಂತ ಈ ರಾತ್ರಿ ಕಳಿಯೋದಪ್ಪ ಅಂತ ಅನ್ಕೊಂತಾ ಇದ್ವಿ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ಮನೆಗೆ ಹೋಗೋಣ ಅಂತ ಹೊರಟು ಬಂದ್ವಿ. ಡಾಕ್ಟರ್ಸ್ ಮೂಗ್ ನೋಡೋದಕ್ಕೆ ಅವಳಿಗೆಲ್ಲ ಕೈ ಕಾಲೆಲ್ಲ ಇಟ್ಕೊಂಡು ಹಿಂಸೆ ಮಾಡ್ಬಿಟ್ಟಿದ್ಲಲ್ವಾ, ಅವಳು ಇನ್ನೇನು ಮನೆಗೆ ಬರ್ತಿದ್ದಂಗೆ ಮಲ್ಕೊಂಡ್ಬಿಟ್ಟಿದ್ಲು. ಮನೆಗೆ ಬಂದು ಮಲಗಿಸಿದ್ವಿ. ಅದಕ್ಕೆ ನನ್ನ ಹಸ್ಬೆಂಡ್ ಹೇಳಿದ್ರು, ಇರು ಒಂದ್ಸತಿ ನೋಡೋಣ, ನಾವು ಟ್ರೈ ಮಾಡೋಣ ಅಂತ. ಅದು ಅವಳ ಮೂಗಲ್ಲೇ ಇದ್ರೆ ಇಡೀ ನೈಟ್ ಹೆಂಗೆ ನಾವು ಕಾಲ ಕಳಿಯೋಕ್ಕಾಗುತ್ತೆ ಅಂತ ನಾವೇ ಟ್ರೈ ಮಾಡೋಣ ಅಂತ ಅವ್ರು ಚಮಟಾನಲ್ಲಿ ತೆಗಿಯೋಕ್ಕೆ ಟ್ರೈ ಮಾಡಿದ್ರು. ಅವಳು ತುಂಬ ಡೀಪ್ ಸ್ಲೀಪಲ್ಲಿ ಇದ್ಲಲ್ವಾ, ಅವ್ರು ಎಳ್ದಿದ ತಕ್ಷಣ ಅದು ಕೆಳಗಡೆ ಹಂಗೆ ಬಂದ್ಬಿಡ್ತು. ನಮಗಂತೂ ಜೀವನೇ ವಾಪಸ್ ಬಂತು ಅನ್ನಿಸ್ತು. ಇಷ್ಟೆಲ್ಲ ಆಗಿ ನಮಗಂತೂ ಕಾರ್ ಎಷ್ಟು ಇಂಪಾರ್ಟೆಂಟ್ ಅಂತ ಲೈಫಲ್ಲಿ ಅವತ್ತಂತೂ ನಿಜ ತುಂಬಾ ಗೊತ್ತಾಗೋಯ್ತು. ಏನೇ ಆಗಲಿ ಕಾರ್ ರೆಡಿ ಮಾಡಿಸ್ಕೊಂಬಿಡೋಣ ಅಂತ ನಾವು ಇವಾಗ ಗಾಡಿ ಮನೆ ಹತ್ರನೇ ನಿಲ್ಲಿಸಿದ್ವಿ, ಅದು ಆಕ್ಸಿಡೆಂಟ್ ಆಗಿದ್ರು. ಸೊ ರಿಪೇರಿ ಮಾಡಿಸ್ಕೊಳ್ಳೋಣ ಅಂತ ತಳ್ತಾ ಇದ್ವಿ ಅಲ್ವಾ ನಾವು. ನಾನು ಬೆಳಗ್ಗೆನೆ ಇಲ್ಲ ರಿಪೇರಿ ಮಾಡಿಸ್ಕೊಂಬಿಡೋಣ ಅಂತ ಟೋಯಿಂಗ್ ಮಾಡಿಸ್ಕೊತಾ ಇದ್ದೀವಿ. ಟೋ ಮಾಡಿ ಗ್ಯಾರೇಜಿಗೆ ಬಿಡ್ತಾ ಇದ್ದಾರೆ ಕಾರ್ನ. ನಾನಂತೂ ಕಾರ್ ಯಾವಾಗ ರೆಡಿಯಾಗಿ ಮನೆಗೆ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಲೈಫಲ್ಲಿ ಕಾರ್ ಎಷ್ಟು ಇಂಪಾರ್ಟೆಂಟು, ಇನ್ನು ಮಕ್ಕಳಿರೋ ಮನೆಯಲ್ಲಿ ಯಾವಾಗ ಹೆಂಗೆ ಅಂತ ಹೇಳೋದಕ್ಕಾಗೋದಿಲ್ಲ. ನನ್ನ ಲೈಫಲ್ಲಿ ಈ ದಿನ ಮರೆಯೋದಿಲ್ಲ. ಬಿಕಾಸ್ ಕಾರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ತುಂಬ ಅರ್ಥ ಮಾಡಿಸ್ಬಿಟ್ಟಿದೆ ಜೀವನ ಒಂದು ರಾತ್ರಿನಲ್ಲೇ. ಇವಾಗ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ನನ್ನ ಮೈದ್ನಂದು ಮದುವೆ ಇದೆ. ಸರಿ ಇವಾಗ ಸ್ವಲ್ಪ ಮೈಂಡ್ ಸ್ವಲ್ಪ ಡೈವರ್ಟ್ ಆಗುತ್ತೆ, ಶಾಪಿಂಗ್ ಹೋಗೋಣ ಅಂತ ಹೊರಟಿದ್ದೀವಿ. ನಾನು, ಚರಣು, ಮಮ್ಮಿ, ಮಕ್ಕಳು ಎಲ್ಲ ಹೊರಟಿದ್ದೀವಿ. ರಿಸೆಪ್ಷನ್ ಧಾರೆಗೆಲ್ಲ ಬಟ್ಟೆ ತೊಗೋಬೇಕಿತ್ತಲ್ವ, ಬಟ್ಟೆ ತೊಗೊಳಂಗೂ ಆಗುತ್ತೆ. ನಿನ್ನೆ ರಾತ್ರಿ ಆಗಿದ್ದ ಇನ್ಸಿಡೆಂಟಿಂದ ಸ್ವಲ್ಪ ಹೊರಗಡೆ ಬರ್ಬೋದು ಅಂತ ನಾವು ಇವಾಗ ಆಚೆ ಹೋಗ್ತಾ ಇದ್ದೀವಿ. ಮಕ್ಳ ಜೊತೆಗೆ ಕ್ಯಾಬಲ್ಲಿ ಟ್ರಾವೆಲ್ ಮಾಡೋವಾಗ ಮೈಂಡಲ್ಲಿ ಒಂದೇ ಇರುತ್ತೆ, ಎಲ್ಲಿ ಕ್ಯಾಬ್ ಡ್ರೈವರ್ ಸ್ಪೀಡಾಗಿ ಓಡಿಸ್ತಾರೋ, ನಿಧಾನಕ್ಕೆ ಓಡಿಸಿ ಅಂತ ಹೇಳಬೇಕು ಅಂತ. ಬಟ್ ಇದು ಕಂಪ್ಲೀಟ್ ಆಪೋಸಿಟ್ಟು. ಎಷ್ಟು ನಿಧಾನಕ್ಕೆ ಓಡಿಸ್ತಾ ಇದ್ರು ಅಂದರೆ ನಡ್ಕೊಂಡು ಹೋಗೋರು ಕೂಡ ಫಾಸ್ಟಾಗಿ ಹೋಗ್ಬಿಡ್ತಾರೆ. ಒಂದೊಂದು ಸತಿ ಇದು ಕೂಡ ಕಷ್ಟನೇ. ನನಗಂತೂ ಯಾವಾಗ ಹೋಗಿ ತಲುಪ್ತೀವಿ ಅಂತ ಅನ್ನಿಸ್ಬಿಟ್ಟಿತ್ತು. ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗೋದು ಈಸಿ ನನಗೆ, ಇವರು ಮ್ಯಾನೇಜಬಲ್ ಆಗಿದ್ದಾರೆ. ಮಯೂರಿ ಅಂತೂ ತುಂಬಾನೇ ಓಡಾಡಿದಾಳೆ. ಮಯೂರಿ ಅವ್ರ ಮಾವ ಅಂತೂ ಅವಳನ್ನ ಪುಟ್ಟ ಮಗು ಇರೋವಾಗಿಂದನೂ ಚೆನ್ನಾಗಿ ತಿರ್ಗಾಡ್ಸಿದ್ದಾರೆ. ಕಾರಲ್ಲಿ ಓಡಾಡೋದು, ಅವಳಂತೂ ತುಂಬಾನೇ ರೌಂಡ್ ಹೊಡೆದಿದ್ದಾಳೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಾನು ಏನೇನು ಕ್ಯಾರಿ ಮಾಡ್ತೀನಿ ಬ್ಯಾಗಲ್ಲಿ, ಆಮೇಲೆ ನಾನು ಏನೇನು ಪ್ರಿಕಾಷನ್ಸ್ ತೊಗೋತೀನಿ ಇವ್ರನ್ನ ಆಚೆ ಕರ್ಕೊಂಡು ಹೋಗಬೇಕು ಅಂತಂದರೆ, ನಾನು ಹೇಗೆಲ್ಲ ಪ್ಲ್ಯಾನ್ ಮಾಡಿ ಬ್ಯಾಗ್ ಪ್ಯಾಕ್ ಮಾಡಿ ಆಚೆ ಹೋಗ್ತೀನಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ.
ನನ್ನ ಮೈದನ್ ಮದುವೆಗೋಸ್ಕರ ಶಾಪಿಂಗ್ ಹೋಗ್ತಾ ಇದೀವಿ. ವೆಡ್ಡಿಂಗ್ ಅಂದ್ರೆ ಫಸ್ಟ್ ಮೇನ್ ಔಟ್ಫಿಟ್ಸ್ ರೆಡಿ ಇರ್ಬೇಕಲ್ವಾ, ರಿಸೆಪ್ಷನ್ ಮತ್ತೆ ಮುಹೂರ್ತಕ್ಕೆ. ಇದೆರಡು ರೆಡಿ ಆಗ್ಬಿಟ್ರೆ ಮಿಕ್ಕಿದ ಫಂಕ್ಷನ್ಗೆಲ್ಲ ಇರೋದ್ರಲ್ಲಿ ಹೆಂಗೋ ಮ್ಯಾನೇಜ್ ಆಗ್ಬಿಡುತ್ತೆ. ಇದೇ ದೊಡ್ಡ ಟೆನ್ಷನ್ನು. ಅದಕ್ಕೆ ನಾವು ರಿಸೆಪ್ಷನ್ದು ಫಸ್ಟ್ ಔಟ್ಫಿಟ್ ರೆಡಿ ಆಗಿಬಿಡ್ಲಿ, ಟೈಮ್ ಇದ್ರೆ ಮುಹೂರ್ತದ್ದು ಔಟ್ಫಿಟ್ ಎಲ್ಲ ಪರ್ಚೇಸ್ ಮಾಡೋಣ ಅನ್ಕೊಂಡ್ವಿ. ಬನ್ನಿ ನೋಡೋಣ ಎಷ್ಟಾಗುತ್ತೆ ಶಾಪಿಂಗ್ ಅಂತ ನೋಡೋಣ. ನಾನು ಮನೆಯಿಂದನೇ ಬೇಬಿ ಪೌಚ್ ತಗೊಬಂದಿದ್ದೆ. ಬಿಕಾಸ್ ಇದ್ರಲ್ಲಿ ಅವಳು ಆರಾಮಾಗಿ ಕಂಫರ್ಟಬಲ್ ಆಗಿರ್ತಾಳೆ, ನನಗೂ ಓಡಾಡೋದಕ್ಕೆ ಈಸಿ ಆಗಿರುತ್ತೆ. ಇನ್ನು ಮಯೂರಿನ ನನ್ನ ಹಸ್ಬೆಂಡು ಮತ್ತೆ ಮಮ್ಮಿ ಮ್ಯಾನೇಜ್ ಮಾಡ್ತಾರೆ. ಇದು ಫಸ್ಟ್ ಟೈಮ್ ನಾವು ಮಯೂರಿ ಅಂದ್ರೆ ಅವಳು ಫುಲ್ ಕಾನ್ಶಿಯಸ್ ಆಗಿ ಶಾಪಿಂಗ್ ಬರ್ತಾ ಇರೋದು. ಮೊದಲೆಲ್ಲ ಅವಳು ತುಂಬಾ ಚಿಕ್ಕವಳಿದ್ಲಲ್ವಾ, ಅವಳಿಗಷ್ಟು ಗೊತ್ತಾಗ್ತಾ ಇರಲಿಲ್ಲ. ಶಾಪಿಂಗ್ ಬಂದಿದೀವಿ, ಬಟ್ಟೆ ಇಸ್ಕೊಬೋದು, ಈ ಥರ ಎಲ್ಲ ಬಟ್ಟೆ ಹಾಕಿರ್ತಾರೆ ಅಂತ ಅವಳಿಗೇನೋ ನೆನಪಿರ್ತಿರ್ಲಿಲ್ಲ. ಇವಾಗೆಲ್ಲ ಅವಳಿಗೆ ಚೆನ್ನಾಗಿ ನೆನಪಿದೆ, ನಾವು ಇವಾಗ ಬಟ್ಟೆ ಇಸ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಅಂತ. ಇಲ್ಲಿ ನೋಡಿ ಲಹರಿ ಅವ್ರ ಅಪ್ಪ ಮಾತಾಡಿಸ್ತಾ ಇದ್ದಾರೆ, ಹೆಂಗ್ ನಗ್ತಾ ಇದ್ದಾಳೆ. ಅಂಗಡಿಲಿ ಇರೋರು ಎಲ್ಲಾರು ಅವಳು ನಗೋದನ್ನೇ ಕೇಳಿಸ್ಕೊಂಡು ನಿಂತಿದ್ರು. ಅಷ್ಟು ಕ್ಯೂಟ್ ಆಗಿ ನಗ್ತಾ ಇದ್ಲು. ಸುಮಾರು ಒಂದ್ 5 ನಿಮಿಷ ಅಪ್ಪ ಮಗಳು ಹಿಂಗೆ ನಕ್ಕೊಂಡು ಆಟ ಆಡ್ತಾನೆ ಇದ್ರು. ಅವರಿಬ್ರು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಬಿಕಾಸ್ ನನ್ನ ಹಸ್ಬೆಂಡ್ ಬೆಳಗ್ಗೆ ಹೋದೆ, ಅವ್ರು ರಾತ್ರಿ ಬರ್ತಾರೆ ಅಲ್ವಾ. ಇವಾಗ ಅವಳು ಬೆಳಗ್ಗೆಯಿಂದ ಪಪ್ಪ ನಮ್ಮ ಜೊತೆನೇ ಇದೆ ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ. ಇನ್ನು ನಾನು ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ದೀನಿ, ಯಾವ್ದು ಸೂಟ್ ಆಗುತ್ತೆ, ಯಾವ್ದು ತಗೊಳ್ಳೋಣ ಅಂತ. ಮಯೂರಿ ಚೇರ್ಸ್ ಅಲ್ಲೆಲ್ಲ ಆಟ ಆಡ್ತಿದ್ಲು. ನಾವು ಶಾಪಿಂಗ್ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗೋಣ ಅಂತ ಬೇಗ ಮನೆಗೆ ಬಂದ್ವಿ. ನೋಡಿ ಮನೆಗೆ ಬಂದ ತಕ್ಷಣ ಅಕ್ಕ ತಂಗಿರು ಇಬ್ರು ಎಷ್ಟು ಪ್ಯಾಂಪರ್ ಮಾಡ್ತಿದ್ದಾರೆ, ಒಬ್ರನ್ನೊಬ್ರನ್ನ ಹೆಂಗ್ ಮುದ್ದು ಮಾಡ್ಕೋತಾ ಇದ್ದಾರೆ. ಹೊರಗಡೆ ಎಲ್ಲಾದ್ರೂ ಹೋಗಿ ಬಂದ ತಕ್ಷಣನೇ ಇಬ್ರು ಒಬ್ರಿಗೊಬ್ರು ಈ ತರನೇ ಮಾತಾಡ್ತಿರ್ತಾರೆ, ಆಟ ಆಡ್ತಿರ್ತಾರೆ. ನಾನು ಹೊರಗಡೆ ಹೋಗಿ ಬಂದಿರೋ ಟಯರ್ಡ್ ಎಲ್ಲ ಮರ್ತೋಗ್ತೀನಿ ಇವ್ರಿಬ್ರು ಹಿಂಗ್ ಆಟ ಆಡ್ತಿರೋದ್ ನೋಡಿ. ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಂದಿದೀವಿ ಅಂತ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ.